ನಮಗೆ ಅನಿಸೋ ಥಾಟು ಲೆಟ್ಸ್ ಡೈಲಿ ಈಗ ಆಫೀಸ್ಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಸ್ನಾನ ಮಾಡ್ತಿರ್ಬೇಕಾದ್ರೆ, ಬೈಕ್ ಓಡಿಸ್ತಿರ್ಬೇಕಾದ್ರೆ, ಟ್ರಾಫಿಕ್ನ ಸಿಗಿಬಿದ್ದಾಗ ಏನೋ ಒಂದು ಥಾಟ್ ಬರ್ತಿರ್ತಾವೆ. ಸುಮ್ಮನೆ ಒಂದು ಸಡನ್ ಆಗಿ ಥಾಟ್ಸು ಅವು ನಮಗಾಗಿ ಬಂದಿರ್ತಾವೆ. ಸ್ಪೆಷಲಿ ಈ ಥರನೂ ಥಿಂಕ್ ಮಾಡ್ಬೋದಾ? ಸೊ ಆ ನಮ್ಮ ಥಾಟ್ಸು ಆ ಟೈಮಲ್ಲಿ ಬಂದಿರ್ತಕ್ಕಂಥ ನಮ್ಮ ಥಿಂಕಿಂಗು ಬೇರೆಯವ್ರಿಗೂ ಬಂದಿರ್ತಾವ. ಬೇರೆಯವ್ರಿಗೂ ನನಗೆ ನನ್ನ ಅನಿಸಿಕೆ ಪ್ರಕಾರ ಅಫ್ಕೋರ್ಸ್ 143 ಕೋಟಿ ಜನಸಂಖ್ಯೆದಾಗ ಸಿಮಿಲರ್ ಥಿಂಕಿಂಗು ಸಿಮಿಲರ್ ಥಾಟು ಈಗ ಎಷ್ಟೋ ಜನಕ್ಕೆ ಬಂದಿರ್ತಾವ, ನನಗೆ ಬರಲ್ಲ ಅಂತ ಹೇಳಲ್ಲ. ಸೊ ಆ ಥರ ಮೈಂಡ್ ಸೆಟ್ ಇರೋರ್ದು ಒಂದು ಕಮ್ಯುನಿಟಿ ಮಾಡೋದು. ಈಗ ಲೆಟ್ಸೆ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಐಡಿಯಾ ಎಲ್ರಿಗೂ ಲೈಕ್ ಆಗಲ್ಲ, ಬಟ್ ಕೆಲವರಿಗೆ ಮಾತ್ರ ಸೇಮ್ ಲೆವೆಲ್ ಆಫ್ ಮೈಂಡ್ ಸೆಟ್ ಇದ್ದವ್ರಿಗೆ ಮಾತ್ರ, ಅಂದರೆ ಮೈಂಡ್ ಸೆಟ್ ಬೇರೆ ಲೆವೆಲ್ ಐತಂತಲ್ಲ, ಇಲ್ಲಿರ್ಬೋದು. ಸೊ ಸಿಮಿಲರ್ ಮೈಂಡ್ ಸೆಟ್ ಇರೋಂಥದ್ದು, ಸಿಮಿಲರ್ ಎಜುಕೇಷನ್, ಸಿಮಿಲರ್ ನಾಲೆಡ್ಜ್ ಗ್ಯಾದರ್ ಮಾಡಿದವರು. ಸೊ ಅಂಥ ಜನ ನಾವೆಲ್ಲ ಸೇರಿಬಿಟ್ಟು ಒಂದು ಟೀಮ್ ಫಾರ್ಮ್ ಮಾಡಿದಾಗ, ಲೆಟ್ಸೇ ನೀವು ಇನ್ಸ್ಟಾಗ್ರಾಮ್ ಫಾಲೋ ಆಗ್ತಿದ್ದಾರಂದರೆ ನೀವು ಫಾಲೋವರ್ಸು, ನಾನು ಲೀಡ್ ಮಾಡ್ತಿದ್ದೀನಿ ಅಲ್ಲ. ಸೊ ಈ ಥರ ಕಾನ್ಸೆಪ್ಟ್ ಬೇಡ. ನಾವು ಯಾವ ಥರ ಕಾನ್ಸೆಪ್ಟ್ ಮಾಡೋದಂದರೆ ಎಲ್ಲರೂ ಡಿಸ್ಕಸ್ ಮಾಡೋಂಥ ಒಂದು ಪ್ಲ್ಯಾಟ್ಫಾರ್ಮ್, ಕಾಮೆಂಟಲ್ಲಿ ಇಲ್ಲಾಂದರೆ ಹೊರಗಡೆ ಸಿಕ್ಕಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೇನು ಅನ್ಸುತ್ತೆ ನೋಡೋಣ, ನಮ್ಮ ಕಾಂಟ್ರಿಬ್ಯೂಟ್ ಏನು, ನಮ್ಮ ಕಾಂಟ್ರಿಬ್ಯೂಟ್ ಈ ಸೊಸೈಟಿಗೇನು, ರಾಜ್ಯಕ್ಕೇನು, ದೇಶಕ್ಕೇನು, ನಮ್ಮ ಪರ್ಸ್ನಲ್ ಲೈಫಿಗೇನು, ನಾವು ಏನು ಮಾಡ್ತಿದ್ದೀವಿ, ಸೊ ನಾವು ಇರೋದೇ ಕರೆಕ್ಟಾ? ಸೊ ನನಗೆ ಸಡನ್ನಾಗಿ ಅನ್ಕೊಂಡಾಗ